ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಎಲಿಮಿನೇಟ್ ಆದಂಥವರು ಈಗ ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಅನ್ನೋದು ಒಂದು ಪೋಸ್ಟನ್ನು ಬಿಟ್ಟಿದ್ದಾರೆ. ಇದು ಕುರಿತಾಗಿ ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ನಡೀತಾ ಇದೆ ಆ ಒಂದು ವಿಷಯವನ್ನು ಇವರಿಗೆ ನೋಡುವಂಥ ಅವಕಾಶ ಇರುತ್ತೆ. ಆದರೆ ಇವರ ಸೀಕ್ರೆಟ್ ರೂಮಲ್ಲಿ ಏನು ಮಾಡ್ತಿದ್ದಾರೆ, ಏನು ಮಾತನಾಡ್ತಿದ್ದಾರೆ ಅನ್ನೋದನ್ನು ಸ್ಪರ್ಧಿಗಳು ನೋಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದರಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರ ನಡುವೆ ಒಂದಿಷ್ಟು ಕಿರಿಕ್ ಅಂಥದ್ದೆಲ್ಲವೂ ಕೂಡ ಆಗಿದೆ. ಜೊತೆಗೆ ರಕ್ಷಿತಾ ಕೂಡ ಕಣ್ಣೀರು ಹಾಕಿರುವಂಥ ವಿಷಯ ಕೂಡ ಇದೆ. ಸೊ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಬಿಗ್ ಬಾಸಲ್ಲಿ ರಕ್ಷಿತಾಳನ್ನು ಇಷ್ಟಪಡೋದಾದರೆ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಗೂ ಕೂಡ ಈ ವಿಡಿಯೋನ ಕೊನೆಗೆ ಶೇರ್ ಮಾಡಿ. ಇನ್ನು ವಿಷಯಕ್ಕೆ ಬರೋದಾದರೆ ಈ ಇಬ್ಬರು ಕೂಡ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಂದರೆ ಸೀಕ್ರೆಟ್ ರೂಮಲ್ಲಿ ಇದ್ದಾರೆ. ಅದಕ್ಕೆ ಕುರಿತಾಗಿ ಒಂದು ಪ್ರೋಮೋ ಕೂಡ ಬಿಗ್ ಬಾಸ್ನವರು ಬಿಟ್ಟಿದ್ದಾರೆ. ಸೊ ಅದನ್ನು ಗಮನಿಸ್ತಾ ಹೋಗೋದಾದರೆ ರಕ್ಷಿತಾ ಬಗ್ಗೆ ಚೈತ್ರ ಹೇಳುವಂಥದ್ದು ಟಾಸ್ಕ್ ಅಥವಾ ಏನೋ ಒಂದು ಮಾತನಾಡಿದಾಗ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ವಿಷಯ ಅಥವಾ ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ರಕ್ಷಿತಾಳಲ್ಲಿ ಇರಲಿಲ್ಲ. ಅದನ್ನು ಹೊರತುಪಡಿಸಿ ಉಳಿದಿರೋದೆಲ್ಲವೂ ಕೂಡ ಚೆನ್ನಾಗಿತ್ತು ಅನ್ನೋ ರೀತಿಯಲ್ಲಿ ಚೈತ್ರ ಹೇಳೋದು. ಅದೇ ರೀತಿಯಾಗಿ ರಜತ್ ಮಾತನಾಡುವಂಥದ್ದು ಕೂಡ ಆ ಒಂದು ಧ್ರುವಂತ್ ಹೋಗಬೇಕಾದ್ರೆ ಅವನು ಯಾರೂ ಕೂಡ ಮಾತನಾಡಿಸಲೇ ಇಲ್ಲ. ಅವ್ನು ಹೋಗಬೇಕಾದ್ರೆ ಯಾರಿಗೂ ಕೂಡ ಬೇಜಾರಾಗಿಲ್ಲ. ಆದರೆ ರಕ್ಷಿತಾ ಹೋಗಬೇಕಾದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲರಲ್ಲೂ ಕೂಡ ಕಣ್ಣೀರು ತುಂಬಿಕೊಂಡಿತ್ತು ಅನ್ನೋ ರೀತಿ ಹೇಳುವಂಥದ್ದು. ನಿಜಕ್ಕೂ ರಕ್ಷಿತಾ ಹೋಗಬೇಕಾದಂಥ ಸನ್ನಿವೇಶದಲ್ಲಿ ಪ್ರೇಕ್ಷಕರಿಗೂ ಕೂಡ ತುಂಬ ಬೇಜಾರಾಗಿತ್ತು. ಅದೆಲ್ಲವೂ ಕೂಡ ನಿಜ ಅಂತಲೇ ಅನ್ನಿಸ್ತಾ ಇತ್ತು. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಆಗುವಂಥ ಅರ್ಹತೆ ಎಲ್ಲವೂ ಕೂಡ ಕಾಣಿಸ್ತಾ ಇದ್ದಾವೆ. ಸೊ ಎಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು, ಅವಳಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನು ಅರ್ಥ ಮಾಡಿಕೊಂಡು ಯಾವುದನ್ನು ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡ್ತಾಳೆ. ಸೊ ಹಾಗಾಗಿ ರಕ್ಷಿತಾ ತುಂಬ ಜನರಿಗೆ ಇಷ್ಟ ಆಗಿದ್ದಾಳೆ. ಬಿಗ್ ಬಾಸ್ ಮನೆ ಸ್ಪರ್ಧಿಗಳ ಮನಸ್ಸನ್ನು ಕೂಡ ಗೆದ್ದಿದ್ದಾಳೆ. ಸೊ ಈ ಕುರಿತಾಗಿ ರಕ್ಷಿತಾ ಕೂಡ ಹೇಳ್ತಾಳೆ, ನನ್ನ ಜನರು ನನ್ನ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ. ಹಾಗಾಗಿ ಈ ಒಂದು ಧ್ರುವಂತು ರಚಿಗೆ ಹೇಳ್ತಾನೆ, ನಿನ್ನ ಜನ ಹಾಗೆ ಹೀಗೆ ಅಂತ, ನೀವೆಲ್ಲ ಏನು ಮಾಡ್ಕೊಂಬಂದಿದ್ದೀರಾ ಹಾಗೆ ಹೀಗೆ ಅನ್ನೋದನ್ನು ಒಂದಿಷ್ಟು ಅವಳಿಗೆ ಟೀಕೆ ಕಿರಿಕಂಥದ್ದೆಲ್ಲವನ್ನು ಕೂಡ ಮಾಡ್ತಾನೆ. ಹಾಗೆ ಈ ಒಂದು ರಕ್ಷಿತಾ ಕೂಡ ಇಂಥ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಥವಾ ಈ ಒಂದು ಸೀಕ್ರೆಟ್ ರೂಮಲ್ಲಿ ಇವ್ರ ಜೊತೆ ಇರಬೇಕಲ್ಲ ನಾನು ಮುದ್ದೇವ್ರೆ, ಅದು ಹೇಗಿರೋದು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳುವಂಥದ್ದು. ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ನಿಜಕ್ಕೂ ಏನಾಗ್ತಾ ಇದೆ ಬಿಗ್ ಬಾಸ್ನಲ್ಲಿ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟು ಅಂಥದ್ದೆಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.